ಅದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಪ್ರಖ್ಯಾತಿ ಹೊಂದಿರುವಂತಹ ಗುಡ್ಡ ಪ್ರದೇಶ. ಹಲವು ಔಷಧೀಯ ಆಗರವಾಗಿರುವಂತಹ ಗುಡ್ಡ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಬರದ ನಾಡಿನಲ್ಲಿ ಆ ಮಲೆನಾಡಿನ ಸಿರಿ ಯಾವುದು ಅಂತೀರಾ? ಅದೆಲ್ಲದರ ಬಗ್ಗೆ ವರದಿ ಇದೆ ನೋಡಿ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರೋ ಕಪ್ಪತ್ಗುಡ್ಡ, ಹರಿದು ಬರುತ್ತಲೇ ಇದೆ ಪ್ರವಾಸಿಗರ ದಂಡು. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರೋ ಕಪ್ಪತ್ಗುಡ್ಡ, ಪ್ರವಾಸಿಗರನ್ನ ಮನಸೂರೆಗೊಳ್ತಾ ಇರೋ ಉತ್ತರ ಕರ್ನಾಟಕದ ಸಹ್ಯಾದ್ರಿ. ಇದು ಗದಗ ಜಿಲ್ಲೆಯಲ್ಲೇ ಕಪ್ಪತ್ಗುಡ್ಡದ ಸೌಂದರ್ಯ. ಮುಂಡ್ರಿಗಿ ಹಾಗೂ ಶಿರಟ್ಟಿ ತಾಲೂಕುಗಳು ಸುಮಾರು 33,000 ಹೆಕ್ಟೇರ್ ಪ್ರದೇಶದಲ್ಲಿ ಮೈ ಚಾಚಿಕೊಂಡಿರೋ ಕಪ್ಪತ್ಗುಡ್ಡದ ಈಗ ಪ್ರವಾಸಿಗರ ಆಕರ್ಷಣೆಯಾಗಿದೆ. ಅಂದ್ರೆ ಮುಂಬೈಲಿಂದ ನಮ್ಮ ಫ್ಯಾಮಿಲಿ ಬಂದಿದೆ, ಅದಕ್ಕೆ ಅವ್ರು ನೋಡ್ಬೇಕು ಅಂದಿದ್ದಕ್ಕೆ ಈ ಕ್ಲೈಮೇಟ್ ಬರೋದ್ ಚೆನ್ನಾಗಿರುತ್ತೆ ಅಂತ ಬಂದಿದೀವಿ ನಾವು. ಮತ್ತೆ ಕಾಮನ್ ಎಲ್ಲಾ ಕಡೆ ಪಾರ್ಕ್ ಅದು ಎಲ್ಲಾ ಕಾಮನ್ ಇರುತ್ತೆ. 2 ವೀಲರ್ 4 ವೀಲರ್ ತಗೊಂಡ್ ನಾವೇನ್ ಹೋಗ್ತೀವಿ. ಇಲ್ಲೇ ಅಂದ್ರೆ ಹತ್ತೋದಿರತ್ತಲ್ಲ, ಅಂದ್ರೆ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಟ್ರಿಪ್ ಚಲೋ ಇರುತ್ತೆ, ಮಕ್ಕಳು ಎಂಜಾಯ್ ಮಾಡ್ತಾರಂತ ಈ ಕಡೆ ಬಂದಿದ್ದು. ಅದರಲ್ಲೂ ಕಪ್ಪತ್ಗುಡ್ಡ ಪ್ರದೇಶದಲ್ಲಿ ಬೀಸೋ ಗಾಳಿ ದೇಶದಲ್ಲೇ ಶುದ್ಧ ಗಾಳಿ ಅಂತ ಕೇಂದ್ರ ಹವಾಮಾನ ಇಲಾಖೆ ಹೇಳಿದೆ. ಹೀಗಾಗಿ ಕಪ್ಪತ್ಗುಡ್ಡ ಸೌಂದರ್ಯ ಸವಿಯೋದಕ್ಕೆ ಸಾವಿರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಕುಟುಂಬ ಸಮೇತವಾಗಿ ಬಂದು ಕಪ್ಪತ್ಗುಡ್ಡ ಸೌಂದರ್ಯ ವೀಕ್ಷಣೆ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ. ನಾವ್ ಗದಗಿಂದ ಬಂದೀವಿ ಫ್ಯಾಮಿಲಿ ಜೊತೆ. ಮುಂಜಾನೆ 7 ಗಂಟೆಯಿಂದ ಬಿಟ್ಟಿದ್ವಿ. ಇಲ್ಲೇ 9 ಗಂಟೆಗೆ ಹತ್ತಾಗ ಸ್ಟಾರ್ಟ್ ಮಾಡಿದ್ವಿ. 10ವರೆಗೆ ಇಲ್ಲೇ ಬಂದ್ವಿ. ಏನೇನ್ ನೋಡಿದ್ರಮ್ಮ ಇಲ್ಲಿ? ಇಲ್ಲಿ ಆಕ್ಸಿಜನ್ ಬಾಳ ಚಲೋ ಐತಿ. ಜನ ಬಾಳ ಬರತಾರ. ಹಾ, ಇವತ್ ಬಾಳ ಕ್ರೌಡ್ ಐತಿ. ಲಾಸ್ಟ್ ಟೈಮ್ ಅನ್ನಾಗ ಅಷ್ಟು ಇದ್ದಿದ್ದಿಲ್ಲ. ಕಪ್ಪತ್ಗುಡ್ಡದಲ್ಲಿ ಟ್ರೆಕ್ಕಿಂಗ್ ಆರಂಭ ಮಾಡಲಾಗಿದೆ. ಇದೀಗ ಮಳೆ ಬರ್ತಾ ಇದ್ದು ಇಂತಹ ಸಮಯದಲ್ಲಿ ಟ್ರೆಕ್ಕಿಂಗ್ ಮಾಡೋದಕ್ಕೆ ಒಳ್ಳೆಯ ಸಮಯ ಆಗಿದೆ. ಹಾವೇರಿ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ, ವಿಜಯಪುರ, ಬೆಳಗಾವಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯ ನಿತ್ಯ ನೂರಾರು ಪ್ರವಾಸಿಗರು ಕಪ್ಪತ್ಗುಡ್ಡ ವೀಕ್ಷಿಸೋದಕ್ಕೆ ಆಗಮಿಸ್ತಾ ಇದ್ದಾರೆ. ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಕಲ ಕ್ರಮ ಕೈಗೊಂಡಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಖ್ಯಾತವಾಗಿರುವ ನಮ್ಮ ಕಪ್ಪತ್ಗುಡ್ಡ ಈ ಮಳೆಗಾಲದಲ್ಲಿ ಹೆಚ್ಚಿನ ಮಳೆ ಆಗಿರೋದ್ರಿಂದ ಪೂರ್ತಿ ಹಸಿರಾಗಿ ಬಹಳ ಚೆನ್ನಾಗಿ ಕಂಗೊಳಿಸ್ತಾ ಇದೆ. ಇದಕ್ಕೆ ಆ ಕಾರಣದಿಂದ ಈ ವರ್ಷ ನಮ್ಮಲ್ಲಿ ವಿಸಿಟರ್ ಸಂಖ್ಯೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದಲ್ಲದೆ ಈ ವಾರಾಂತ್ಯದಲ್ಲಿ ವಿಸಿಟರ್ ಸಂಖ್ಯೆ ಬಹಳ ಹೆಚ್ಚಾಗಿರುತ್ತೆ. ಏನಿಲ್ಲ ಅಂದ್ರೂ ಒಂದು 3,000 ರಿಂದ 4,000 ಜನ ಬರ್ತಾ ಇದ್ದಾರೆ. ಈ ಮುಂಚೆ ಏನಾಗ್ತಿತ್ತು ಅಂದ್ರೆ ಅವ್ರು ಬಂದಾಗ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಬಹಳ ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇತ್ತು. ಎಲ್ಲಾರು ಈ ಗುಡ್ಡ ತುದಿವರೆಗೂ ತಗೊಂಡ್ಬಂದು ಇಲ್ಲಿಂದಾನೇ ನಡ್ಕೊಂಡು ಹೋಗ್ಬೇಕು ಅನ್ನೋದು ಬಹಳ ಅವ್ರಿಗೆ ಆಸೆ ಇರ್ತಿತ್ತು. ಅಪಾರ ಖನಿಜ ಸಂಪತ್ತು, ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು ಹೊಂದಿರುವ ಕಪ್ಪತ್ಗುಡ್ಡಕ್ಕೆ ಜೀವ ಕಳೆ ಬಂದಿದೆ. ಕಪ್ಪತ್ಗುಡ್ಡ ಸೌಂದರ್ಯ ಸವಿಯೋದಕ್ಕೆ ಪ್ರವಾಸಿಗರ ದಂಡು ಬರ್ತಾ ಇದೆ. ಹಾಗೆ ಟ್ರೆಕ್ಕಿಂಗ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮಂಜು ಪತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಅದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಪ್ರಖ್ಯಾತಿ ಹೊಂದಿರುವಂತಹ ಗುಡ್ಡ ಪ್ರದೇಶ. ಹಲವು ಔಷಧೀಯ ಆಗರವಾಗಿರುವಂತಹ ಗುಡ್ಡ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಬರದ ನಾಡಿನಲ್ಲಿ ಆ ಮಲೆನಾಡಿನ ಸಿರಿ ಯಾವುದು ಅಂತೀರಾ? ಅದೆಲ್ಲದರ ಬಗ್ಗೆ ವರದಿ ಇದೆ ನೋಡಿ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರೋ ಕಪ್ಪತ್ಗುಡ್ಡ, ಹರಿದು ಬರುತ್ತಲೇ ಇದೆ ಪ್ರವಾಸಿಗರ ದಂಡು. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರೋ ಕಪ್ಪತ್ಗುಡ್ಡ, ಪ್ರವಾಸಿಗರನ್ನ ಮನಸೂರೆಗೊಳ್ತಾ ಇರೋ ಉತ್ತರ ಕರ್ನಾಟಕದ ಸಹ್ಯಾದ್ರಿ. ಇದು ಗದಗ ಜಿಲ್ಲೆಯಲ್ಲೇ ಕಪ್ಪತ್ಗುಡ್ಡದ ಸೌಂದರ್ಯ. ಮುಂಡ್ರಿಗಿ ಹಾಗೂ ಶಿರಟ್ಟಿ ತಾಲೂಕುಗಳು ಸುಮಾರು 33,000 ಹೆಕ್ಟೇರ್ ಪ್ರದೇಶದಲ್ಲಿ ಮೈ ಚಾಚಿಕೊಂಡಿರೋ ಕಪ್ಪತ್ಗುಡ್ಡದ ಈಗ ಪ್ರವಾಸಿಗರ ಆಕರ್ಷಣೆಯಾಗಿದೆ. ಅಂದ್ರೆ ಮುಂಬೈಲಿಂದ ನಮ್ಮ ಫ್ಯಾಮಿಲಿ ಬಂದಿದೆ, ಅದಕ್ಕೆ ಅವ್ರು ನೋಡ್ಬೇಕು ಅಂದಿದ್ದಕ್ಕೆ ಈ ಕ್ಲೈಮೇಟ್ ಬರೋದ್ ಚೆನ್ನಾಗಿರುತ್ತೆ ಅಂತ ಬಂದಿದೀವಿ ನಾವು. ಮತ್ತೆ ಕಾಮನ್ ಎಲ್ಲಾ ಕಡೆ ಪಾರ್ಕ್ ಅದು ಎಲ್ಲಾ ಕಾಮನ್ ಇರುತ್ತೆ. 2 ವೀಲರ್ 4 ವೀಲರ್ ತಗೊಂಡ್ ನಾವೇನ್ ಹೋಗ್ತೀವಿ. ಇಲ್ಲೇ ಅಂದ್ರೆ ಹತ್ತೋದಿರತ್ತಲ್ಲ, ಅಂದ್ರೆ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಟ್ರಿಪ್ ಚಲೋ ಇರುತ್ತೆ, ಮಕ್ಕಳು ಎಂಜಾಯ್ ಮಾಡ್ತಾರಂತ ಈ ಕಡೆ ಬಂದಿದ್ದು. ಅದರಲ್ಲೂ ಕಪ್ಪತ್ಗುಡ್ಡ ಪ್ರದೇಶದಲ್ಲಿ ಬೀಸೋ ಗಾಳಿ ದೇಶದಲ್ಲೇ ಶುದ್ಧ ಗಾಳಿ ಅಂತ ಕೇಂದ್ರ ಹವಾಮಾನ ಇಲಾಖೆ ಹೇಳಿದೆ. ಹೀಗಾಗಿ ಕಪ್ಪತ್ಗುಡ್ಡ ಸೌಂದರ್ಯ ಸವಿಯೋದಕ್ಕೆ ಸಾವಿರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಕುಟುಂಬ ಸಮೇತವಾಗಿ ಬಂದು ಕಪ್ಪತ್ಗುಡ್ಡ ಸೌಂದರ್ಯ ವೀಕ್ಷಣೆ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ. ನಾವ್ ಗದಗಿಂದ ಬಂದೀವಿ ಫ್ಯಾಮಿಲಿ ಜೊತೆ. ಮುಂಜಾನೆ 7 ಗಂಟೆಯಿಂದ ಬಿಟ್ಟಿದ್ವಿ. ಇಲ್ಲೇ 9 ಗಂಟೆಗೆ ಹತ್ತಾಗ ಸ್ಟಾರ್ಟ್ ಮಾಡಿದ್ವಿ. 10ವರೆಗೆ ಇಲ್ಲೇ ಬಂದ್ವಿ. ಏನೇನ್ ನೋಡಿದ್ರಮ್ಮ ಇಲ್ಲಿ? ಇಲ್ಲಿ ಆಕ್ಸಿಜನ್ ಬಾಳ ಚಲೋ ಐತಿ. ಜನ ಬಾಳ ಬರತಾರ. ಹಾ, ಇವತ್ ಬಾಳ ಕ್ರೌಡ್ ಐತಿ. ಲಾಸ್ಟ್ ಟೈಮ್ ಅನ್ನಾಗ ಅಷ್ಟು ಇದ್ದಿದ್ದಿಲ್ಲ. ಕಪ್ಪತ್ಗುಡ್ಡದಲ್ಲಿ ಟ್ರೆಕ್ಕಿಂಗ್ ಆರಂಭ ಮಾಡಲಾಗಿದೆ. ಇದೀಗ ಮಳೆ ಬರ್ತಾ ಇದ್ದು ಇಂತಹ ಸಮಯದಲ್ಲಿ ಟ್ರೆಕ್ಕಿಂಗ್ ಮಾಡೋದಕ್ಕೆ ಒಳ್ಳೆಯ ಸಮಯ ಆಗಿದೆ. ಹಾವೇರಿ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ, ವಿಜಯಪುರ, ಬೆಳಗಾವಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯ ನಿತ್ಯ ನೂರಾರು ಪ್ರವಾಸಿಗರು ಕಪ್ಪತ್ಗುಡ್ಡ ವೀಕ್ಷಿಸೋದಕ್ಕೆ ಆಗಮಿಸ್ತಾ ಇದ್ದಾರೆ. ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಕಲ ಕ್ರಮ ಕೈಗೊಂಡಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಖ್ಯಾತವಾಗಿರುವ ನಮ್ಮ ಕಪ್ಪತ್ಗುಡ್ಡ ಈ ಮಳೆಗಾಲದಲ್ಲಿ ಹೆಚ್ಚಿನ ಮಳೆ ಆಗಿರೋದ್ರಿಂದ ಪೂರ್ತಿ ಹಸಿರಾಗಿ ಬಹಳ ಚೆನ್ನಾಗಿ ಕಂಗೊಳಿಸ್ತಾ ಇದೆ. ಇದಕ್ಕೆ
ಆ ಕಾರಣದಿಂದ ಈ ವರ್ಷ ನಮ್ಮಲ್ಲಿ ವಿಸಿಟರ್ ಸಂಖ್ಯೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದಲ್ಲದೆ ಈ ವಾರಾಂತ್ಯದಲ್ಲಿ ವಿಸಿಟರ್ ಸಂಖ್ಯೆ ಬಹಳ ಹೆಚ್ಚಾಗಿರುತ್ತೆ. ಏನಿಲ್ಲ ಅಂದ್ರೂ ಒಂದು 3,000 ರಿಂದ 4,000 ಜನ ಬರ್ತಾ ಇದ್ದಾರೆ. ಈ ಮುಂಚೆ ಏನಾಗ್ತಿತ್ತು ಅಂದ್ರೆ ಅವ್ರು ಬಂದಾಗ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಬಹಳ ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇತ್ತು. ಎಲ್ಲಾರು ಈ ಗುಡ್ಡ ತುದಿವರೆಗೂ ತಗೊಂಡ್ಬಂದು ಇಲ್ಲಿಂದಾನೇ ನಡ್ಕೊಂಡು ಹೋಗ್ಬೇಕು ಅನ್ನೋದು ಬಹಳ ಅವ್ರಿಗೆ ಆಸೆ ಇರ್ತಿತ್ತು. ಅಪಾರ ಖನಿಜ ಸಂಪತ್ತು, ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು ಹೊಂದಿರುವ ಕಪ್ಪತ್ಗುಡ್ಡಕ್ಕೆ ಜೀವ ಕಳೆ ಬಂದಿದೆ. ಕಪ್ಪತ್ಗುಡ್ಡ ಸೌಂದರ್ಯ ಸವಿಯೋದಕ್ಕೆ ಪ್ರವಾಸಿಗರ ದಂಡು ಬರ್ತಾ ಇದೆ. ಹಾಗೆ ಟ್ರೆಕ್ಕಿಂಗ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮಂಜು ಪತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಅದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಪ್ರಖ್ಯಾತಿ ಹೊಂದಿರುವಂತಹ ಗುಡ್ಡ ಪ್ರದೇಶ. ಹಲವು ಔಷಧೀಯ ಆಗರವಾಗಿರುವಂತಹ ಗುಡ್ಡ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಬರದ ನಾಡಿನಲ್ಲಿ ಆ ಮಲೆನಾಡಿನ ಸಿರಿ ಯಾವುದು ಅಂತೀರಾ? ಅದೆಲ್ಲದರ ಬಗ್ಗೆ ವರದಿ ಇದೆ ನೋಡಿ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರೋ ಕಪ್ಪತ್ಗುಡ್ಡ, ಹರಿದು ಬರುತ್ತಲೇ ಇದೆ ಪ್ರವಾಸಿಗರ ದಂಡು. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರೋ ಕಪ್ಪತ್ಗುಡ್ಡ, ಪ್ರವಾಸಿಗರನ್ನ ಮನಸೂರೆಗೊಳ್ತಾ ಇರೋ ಉತ್ತರ ಕರ್ನಾಟಕದ ಸಹ್ಯಾದ್ರಿ. ಇದು ಗದಗ ಜಿಲ್ಲೆಯಲ್ಲಿ ಕಪ್ಪತ್ಗುಡ್ಡದ ಸೌಂದರ್ಯ. ಮುಂಡ್ರಿಗಿ ಹಾಗೂ ಶಿರಟ್ಟಿ ತಾಲೂಕುಗಳು ಸುಮಾರು 33,000 ಹೆಕ್ಟೇರ್ ಪ್ರದೇಶದಲ್ಲಿ ಮೈ ಚಾಚಿಕೊಂಡಿರೋ ಕಪ್ಪತ್ಗುಡ್ಡದ ಈಗ ಪ್ರವಾಸಿಗರ ಆಕರ್ಷಣೆಯಾಗಿದೆ. ಅಂದ್ರೆ ಮುಂಬೈಲಿಂದ ನಮ್ಮ ಫ್ಯಾಮಿಲಿ ಬಂದಿದೆ, ಅದಕ್ಕೆ ಅವ್ರು ನೋಡ್ಬೇಕು ಅಂದಿದ್ದಕ್ಕೆ ಈ ಕ್ಲೈಮೇಟ್ ಬರೋದ್ ಚೆನ್ನಾಗಿರುತ್ತೆ ಅಂತ ಬಂದಿದೀವಿ ನಾವು. ಮತ್ತೆ ಕಾಮನ್ ಎಲ್ಲಾ ಕಡೆ ಪಾರ್ಕ್ ಅದು ಎಲ್ಲ ಕಾಮನ್ ಇರುತ್ತೆ. 2 ವೀಲರ್ 4 ವೀಲರ್ ತಗೊಂಡ್ ನಾವೇನ್ ಹೋಗ್ತೀವಿ. ಇಲ್ಲೇ ಅಂದ್ರೆ ಹತ್ತೋದಿರತ್ತಲ್ಲ, ಅಂದ್ರೆ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಟ್ರಿಪ್ ಚಲೋ ಇರುತ್ತೆ, ಮಕ್ಕಳು ಎಂಜಾಯ್ ಮಾಡ್ತಾರಂತ ಈ ಕಡೆ ಬಂದಿದ್ದು. ಅದರಲ್ಲೂ ಕಪ್ಪತ್ಗುಡ್ಡ ಪ್ರದೇಶದಲ್ಲಿ ಬೀಸೋ ಗಾಳಿ ದೇಶದಲ್ಲಿ ಶುದ್ಧ ಗಾಳಿ ಅಂತ ಕೇಂದ್ರ ಹವಾಮಾನ ಇಲಾಖೆ ಹೇಳಿದೆ. ಹೀಗಾಗಿ ಕಪ್ಪತ್ಗುಡ್ಡ ಸೌಂದರ್ಯ ಸವಿಯೋದಕ್ಕೆ ಸಾವಿರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಕುಟುಂಬ ಸಮೇತವಾಗಿ ಬಂದು ಕಪ್ಪತ್ಗುಡ್ಡ ಸೌಂದರ್ಯ ವೀಕ್ಷಣೆ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ. ನಾವ್ ಗದಗಿಂದ ಬಂದೀವಿ ಫ್ಯಾಮಿಲಿ ಜೊತೆ. ಮುಂಜಾನೆ 7 ಗಂಟೆಯಿಂದ ಬಿಟ್ಟಿದ್ವಿ. ಇಲ್ಲೇ 9 ಗಂಟೆಗೆ ಹತ್ತಾಗ ಸ್ಟಾರ್ಟ್ ಮಾಡಿದ್ವಿ. 10ವರೆಗೆ ಇಲ್ಲೇ ಬಂದ್ವಿ. ಏನೇನ್ ನೋಡಿದ್ರಮ್ಮ ಇಲ್ಲಿ? ಇಲ್ಲಿ ಆಕ್ಸಿಜನ್ ಬಾಳ ಚಲೋ ಐತಿ. ಜನ ಬಾಳ ಬರತ್ತಾರ. ಹಾ, ಇವತ್ ಬಾಳ ಕ್ರೌಡ್ ಐತಿ. ಲಾಸ್ಟ್ ಟೈಮ್ ಅನ್ನಾಗ ಅಷ್ಟು ಇದ್ದಿದ್ದಿಲ್ಲ. ಕಪ್ಪತ್ಗುಡ್ಡದಲ್ಲಿ ಟ್ರೆಕ್ಕಿಂಗ್ ಆರಂಭ ಮಾಡಲಾಗಿದೆ. ಇದೀಗ ಮಳೆ ಬರ್ತಾ ಇದ್ದು ಇಂತಹ ಸಮಯದಲ್ಲಿ ಟ್ರೆಕ್ಕಿಂಗ್ ಮಾಡೋದಕ್ಕೆ ಒಳ್ಳೆಯ ಸಮಯ ಆಗಿದೆ. ಹಾವೇರಿ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ, ವಿಜಯಪುರ, ಬೆಳಗಾವಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯ ನಿತ್ಯ ನೂರಾರು ಪ್ರವಾಸಿಗರು ಕಪ್ಪತ್ಗುಡ್ಡ ವೀಕ್ಷಿಸೋದಕ್ಕೆ ಆಗಮಿಸ್ತಾ ಇದ್ದಾರೆ. ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಕಲ ಕ್ರಮ ಕೈಗೊಂಡಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಖ್ಯಾತವಾಗಿರುವ ನಮ್ಮ ಕಪ್ಪತ್ಗುಡ್ಡ ಈ ಮಳೆಗಾಲದಲ್ಲಿ ಹೆಚ್ಚಿನ ಮಳೆ ಆಗಿರೋದ್ರಿಂದ ಪೂರ್ತಿ ಹಸಿರಾಗಿ ಬಹಳ ಚೆನ್ನಾಗಿ ಕಂಗೊಳಿಸ್ತಾ ಇದೆ. ಇದಕ್ಕೆ ಆ ಕಾರಣದಿಂದ ಈ ವರ್ಷ ನಮ್ಮಲ್ಲಿ ವಿಸಿಟರ್ ಸಂಖ್ಯೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದಲ್ಲದೆ ಈ ವಾರಾಂತ್ಯದಲ್ಲಿ ವಿಸಿಟರ್ ಸಂಖ್ಯೆ ಬಹಳ ಹೆಚ್ಚಾಗಿರುತ್ತೆ. ಏನಿಲ್ಲ ಅಂದ್ರೂ ಒಂದು 3,000 ರಿಂದ 4,000 ಜನ ಬರ್ತಾ ಇದ್ದಾರೆ. ಈ ಮುಂಚೆ ಏನಾಗ್ತಿತ್ತು ಅಂದ್ರೆ ಅವ್ರು ಬಂದಾಗ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಬಹಳ ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇತ್ತು. ಎಲ್ಲಾರು ಈ ಗುಡ್ಡ ತುದಿವರೆಗೂ ತಗೊಂಡ್ಬಂದು ಇಲ್ಲಿಂದಾನೇ ನಡ್ಕೊಂಡು ಹೋಗ್ಬೇಕು ಅನ್ನೋದು ಬಹಳ ಅವ್ರಿಗೆ ಆಸೆ ಇರ್ತಿತ್ತು. ಅಪಾರ ಖನಿಜ ಸಂಪತ್ತು, ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು ಹೊಂದಿರುವ ಕಪ್ಪತ್ಗುಡ್ಡಕ್ಕೆ ಜೀವ ಕಳೆ ಬಂದಿದೆ. ಕಪ್ಪತ್ಗುಡ್ಡ ಸೌಂದರ್ಯ ಸವಿಯೋದಕ್ಕೆ ಪ್ರವಾಸಿಗರ ದಂಡು ಬರ್ತಾ ಇದೆ. ಹಾಗೆ ಟ್ರೆಕ್ಕಿಂಗ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮಂಜು ಪತಾರ್, ರಿಪಬ್ಲಿಕ್ ಕನ್ನಡ, ಗದಗ್.